ಅರೆ, ಇದೇನಿದೆ ಅತ್ತಿಗೆಮ್ಮ ಇಲ್ಲಿ ಹತ್ಕೊಂತ ಕುಂತಾರಲ್ಲ? ಅತ್ತಿಗೆಮ್ಮ, ಇದೇನಿದೆ ನೀವೇ ಇಲ್ಲೇ ಕತ್ಕೊಂತ ಕುಂತೀರಿ? ಅಯ್ಯೋ ಅದು ಹಾಗೇನಿಲ್ಲಪ್ಪ ಅರುಣ. ಅದು ಒಂದು ಸ್ವಲ್ಪ ತಲೆ ನೋಸ್ತಾ ಇತ್ತಾ, ಅದಕ್ಕೋಸ್ಕರ ಆ ಗಾಳಿಗೆ ಬಂದು ಕೂತ್ಕೊಂಡಿದ್ದೆ ಅಷ್ಟೇ. ಯಾಕ್ರಿ ಅತ್ತಿಗೆಮ್ಮ ನನ್ನ ಹತ್ರ ಸುಳ್ಳು ಹೇಳ್ತೀರಿ? ನನಗೆ ಗೊತ್ತು, ಅವ್ವ ಏನಾರ ಅಂದು ನಿಮ್ಮನ್ನ ಹೊರಗಡೆ ಹಾಕಿರ್ತಾಳ. ಇದೇನು ಹೊಸದನ್ರಿ ಅತ್ತಾರ? ಅಯ್ಯೋ ಹಾಗೇನಿಲ್ಲಪ್ಪ, ಹಾಗೇನಿಲ್ಲ. ನಾನೇ ಇಲ್ಲೇ ಬಂದು ಕೂತ್ಕೊಂಡಿದ್ದೆ ಅಷ್ಟೇ. ಅತ್ತಿಗೆಮ್ಮ, ನೀವೇನು ಹೇಳಿಲ್ಲ ಅಂದ್ರೆ ನನಗೆ ಗೊತ್ತಾಕೈತಿ. ನಾ ಎಷ್ಟೇ ಹೇಳ್ತೀನಿ ರೀ ನಿಮಗೆ, ಅವಾಗ ಅಷ್ಟೊಂದು ಹೆದರ್ಕೋಬೇಡ್ರಿ ಅಂತಂದು. ನಾ ಹೇಳಿದ್ರೆ ನನ್ನ ಮಾತಾ ಕೇಳಂಗಿಲ್ರಿ ನೀವಂತೂ. ಏನು ಮಾಡೋದಪ್ಪ, ಕೆಲವೊಂದನ್ನು ಅನುಭವಿಸ್ಲೇಬೇಕಾಗತ್ತೆ. ಅತ್ತೆಯರಿಗೆ ಎದುರು ನಿಂತ್ಕೊಂಡು ಮಾತಾಡೋ ಶಕ್ತಿ ಇವಾಗ ನನ್ನ ಹತ್ರ ಇಲ್ಲಪ್ಪ. ನೀವಂತೂ ನನ್ನ ಮಾತು ಕೇಳಂಗಿಲ್ಲ, ಅಣ್ಣನೂ ನನ್ನ ಮಾತು ಕೇಳಂಗಿಲ್ಲ. ಸರಿ ಬರ್ರಿ ಅತ್ತಾರ ಒಳಗಡೆ. ಎಷ್ಟು ತನಕ ಇಲ್ಲೇ ಕೂತ್ಕೋತೀರಿ? ಆಗಲೇ ಸಂಜೆ ಆಗಕ್ಕೆ ಬಂತು, ಬರ್ರಿ ನೀವು. ಇಲ್ಲ ರೀ, ನೀವು ಹೋಗಿರಪ್ಪ ಒಳಗಡೆ, ನಾ ಆಮೇಲೆ ಬರ್ತೀನಂತ. ಅದಕ್ಕೆಮ್ಮ ನೀವು ಸುಮ್ಮನೆ ಬರ್ರಿ, ನಾ ಅವನ ಜೊತೆ ಮಾತಾಡ್ತೀನಂತ. ನಮ್ಮವ್ವ ಹಂಗೆ ಸುಮ್ಮನೆ ಇದ್ರ ಎಲ್ಲದಕ್ಕೂ ಹಿಂಗೆ ಮಾಡ್ತಾಳೆ. ನೀವು ಬರ್ರಿ ಸುಮ್ಮನೆ ನನ್ನ ಜೊತೆ. ಬರ್ರಿ ಅದಕ್ಕೆಮ್ಮ, ನಾ ಮಾತಾಡ್ತೀನಿ ಅವಂತಲೇ. ಮತ್ತು ನನ್ನ ಸಲುವಾಗಿ ನೀವಿಬ್ಬರು ಜಗಳ ಆಡೋದು ಯಾಕೆ? ಬ್ಯಾಡ ಬಿಡಪ್ಪ. ಅದಕ್ಕೆಮ್ಮ, ನಾ ಈಗ ಏನೂ ಜಗಳ ಆಡಲ್ಲ, ನೀವು ಸುಮ್ಮನೆ ಬರ್ರಿ ನನ್ನ ಜೊತೆ. ಯವ್ವ, ಲಘುನ ಮಾಡ್ಕೊಂಬಾಬೆ ಚಾನ, ಎಷ್ಟೊತ್ತಾತು? ಅಯ್ಯಯ್ಯ ತಡಿಬಾರ್ದ, ಚಾನಾರ ಮಾಡ್ಲ ಏನು ಬೇಡ? ಏ ಕಾವ್ಯ, ಅಷ್ಟು ಬುದ್ಧಿ ಇಲ್ಲ ನಿನಗೆ? ಅದಕ್ಕೆಮ್ಮ ಹೋಗಿ ಅಲ್ಲಿ ಹಿತ್ತಲ್ದಾಗ ಹತ್ಕೊಂತ ಕುಂತಾರ, ಅವ್ರನ್ನ ಒಳಗಡೆ ಕರ್ಕೊಂಬರ್ಬೇಕನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಅಯ್ಯ ಅಣ್ಣ, ನೀನು ಬಾರಿ ಬಿಡು. ಅವ್ರು ಅಲ್ಲಿ ಹಿತ್ತಲ್ದಾಗ ಹತ್ಕೊಂತ ಕುತ್ಕೊಂಡ್ರೆ ನಾನೇನು ಮಾಡಲಿ? ನಾನೇನು ಅವರಿಗೆ ಹತ್ಕೊಂತ ಕುತ್ಕೊ ಅಂತ ಹೇಳಿದ್ದೇನೆ? ಲೇ ತಿಂಡಿ ಪೋತಿ, ನೀನು ತಿನ್ನೋದ್ರಾಗಷ್ಟ ಸೈ ನೀನು, ಮತ್ತೆ ಯಾವ್ದ್ರಾಗೂ ಇಲ್ಲ. ಒಂದು ಸ್ವಲ್ಪ ಮನ್ಯಾಗ ಹೆಣ್ಮಗಳಾಗಿ ಮನಿ ಜವಾಬ್ದಾರಿನ ತೊಗೊಳೋದು ಕಲೀಲಿ. ಎಲ್ಲ ಕೆಲಸನೂ ಅತ್ತಿಗೆಮ್ಮನ ಮೇಲೆ ಹಾಕಿ ಕುತ್ಕೊಳೋದಲ್ಲ. ನೋಡೋಣ, ನೀನು ಸುಮ್ಮನೆ ನನಗೆ ಬೈಯಕ್ಕೆ ಹೋಗ್ಬೇಡ. ನಾ ಮತ್ತೆ ಅವನ ಮುಂದೆ ಹೇಳ್ಬಿಡ್ತೀನಿ ನೋಡು. ಏನು ಆಗಲ್ಲ ಅತ್ತಿಗೆ ಮನೆ ಚುಚ್ಚು ಕೊಟ್ಬಿಟ್ಲನ ನನಗೆ ಬೈ ಅಂತಂದು? ಅಯ್ಯೋ ಇಲ್ಲ ಕಾವ್ಯ, ನಾನೇನು ಹೇಳೇ ಇಲ್ಲ. ನೀವೆಂತಾರಂತ ನನಗೆ ಗೊತ್ತೈತೆ ಆಡ್ರಿ ಅತ್ತಿಗೆಮ್ಮ. ಇದು ಹೊಸ ನಾಟಕ ಏನು ಚಲೋ ಮಾಡಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಅವ್ವ ನಿಮಗೆ ಹಿತ್ತಲ್ದಾಗ ಕುಂದ್ರಿಸಿದ್ದು. ಏ ಕಾವ್ಯ, ಸುಮ್ಮನೆ ಇರು. ಅತ್ತಿಗೆಮ್ಮ ಹಂಗೆ ಮಾತಾಡ್ತಾರನ? ಹಾಂ, ಅತ್ತಿಗೆಮ್ಮ ಅಂದ್ರೆ ಎರಡನೇ ತಾಯಿ ಇದ್ದಂಗೆ, ಅವ್ರಿಗೆ ಹಂಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾರನ? ನಿನಗಂತೂ ಬುದ್ಧಿನೇ ಬೆಳೆದಿಲ್ಲ ನೋಡು. ಯವ್ವ ಬೇಯವ್ವ, ಇಲ್ಲಿ ನೋಡಿ ಬಾಯ್ಲಿ ನಿನ್ನ ಮಗ ಹೆಂಗೆ ಬೈಯಾಕುಂತ ನನಗಂತಂದು. ಅಯ್ಯಯ್ಯೇ, ಆಗಲೇ ಚಲೋ ಆತನ ನಿಮ್ದು ಅಣ್ಣ ತಂಗಿದ್ದು ಕೋಳಿ ಜಗಳ. ನಿಮ್ಮ ಸಲುವಾಗಿ ಸಾಕಾಗೋಕೈತೆ ನನಗಂತೂ. ಬಂದೆ ತಡಿ, ಅಲ್ಲೇ ಬಂದು ಮಾಡ್ತೀನಿ ನಿಮ್ಗೆ. ಏ ನೇತ್ರಿ, ನೀನು ಯಾಕೆ ಒಳಗಡೆ ಬಂದಿದ್ದಿ? ನಿನಗೆ ಯಾರು ಒಳಗಡೆ ಬಾ ಅಂತ ಅಂದ್ರೆ ನಡಿ, ಅಲ್ಲೇ ಹಿತ್ತಲ್ದಾಗ ಕುತ್ಕೊಂಡು ನಡಿ. ಆಗಲೇ ಬಂದ್ಬಿಟ್ಟೆ ಮನೆ ಒಳಗೆ. ಯವ್ವ, ನಾನೇ ಕರ್ಕೊಂಬಂದಿದ್ದ ಅತ್ತಿಗೆಮ್ಮನ, ಎದಕ್ಕೆ ಬಿ ಅಲ್ಲಿ ಹಿತ್ತಲ್ದಾಗ ಕುಂದಿರ್ಸಿದಿ? ಹಾಂ, ಇದು ಸರಿ ಅನಿಸ್ತೈತೆ ಅನ್ಬಿ ನಿನಗೆ? ಲೋ, ನೀನು ಬಾಯಿ ಮುಚ್ಕೊಂಡಿರು. ಇದ್ರಾಗೆಲ್ಲ ಬಾಯಿ ಹಾಕೋಬೇಡ. ಸುಮ್ಮನೆ ನಡಿ ಅತ್ತ ಕೊನೆಗ. ಯವ್ವ, ಅತ್ತಿಗೆಮ್ಮಗೆ ಬೈಬೇಡ ಬಿಡ್ಬಿ. ಪಾಪ ಮುಂಜಾನಿಂದ ಕೆಲಸ ಮಾಡಿಲ್ಲನ, ಸುಸ್ತಾಗಿರ್ತೈತೆ. ಅವ್ರಿಗೆ ಯಾಕೆ ಹಂಗೆ ಬೈಯಾಕೆ ಹೋಗಿರಿ? ಅಲ್ಲಿ ಹಿತ್ತಲ್ದಾಗ ಕುಂದಿರ್ಸಿರಿ, ಸರಿ ಅನ್ಬಿ ಅದು. ನೀನು ಹೆಚ್ಚಿಗೆ ಮಾತಾಡಬೇಡ ಅರುಣ. ಸುಮ್ಮನೆ ಕೊನೆಗೆ ನಡಿ ಅತ್ತಾಗ. ಇಲ್ಲಾಂದ್ರೆ ನಿನಗೆ ಎರಡು ಏಟು ವಾಲ್ಗಾನೆ ಬೀಳ್ತಾವ ನೋಡು ಮತ್ತೀಗ. ಏನಾರ ಮಾಡ್ಕೊಂಡು ಹೋಗತ್ತದ, ಏನಾರ ಹೇಳಿದ್ರೆ ನಿನಗೆ ಸಿಟ್ಟ ಬಂದುಬಿಡ್ತೈತಿ. ಬರೇ ನಾಟಕ ಮಾಡಿ ಎಲ್ಲಾರ ಮುಂದೆ ನನ್ನನ್ನು ಬರೇ ಕೆಟ್ಟಕ್ಕೆ ಅನ್ನಂಗೆ ಮಾಡಿಬಿಡು ನೀನು. ಆಗಲೇ ಏನೇನು ಕಿವ್ಯಾಗ ಚುಚ್ಚಿದಿ ಅವನಿಗೆ? ಒಳಗಡೆ ಬಂದುಬಿಟ್ಟೆಲ್ಲ, ನಡಿ. ಇಲ್ಲ ರೀ ಅತ್ತಾರ, ನಾನೇನು ಹೇಳಿಲ್ರಿ. ಇದೊಂದು ನಾಟಕ ಮಾಡೋದಂದು ಬಿಟ್ರೆ ಮತ್ತೇನು ಗೊತ್ತಾಗಲ್ಲ ನೋಡಿ ನಿನಗೆ. ಯವ್ವ, ನೀವು ಜಗಳ ಮಾಡಿದ ಸಾಕು. ನೀ ಏನು ಈಗ ನಂಗೆ ಚಾ ತಂದು ಕೊಡ್ತೀಯ? ಏನಿಲ್ಲ. ತಡಿ ತಂದು ಕೊಡ್ತೀನಿ. ಏಯ್ ನಡಿ ಒಳಗೆ. ಮತ್ತೇನಿಲ್ಲ ನಾಟಕ ಮಾಡ್ಕೊಂತ ನಿಂತಿಯಲ್ಲ, ನಡಿ. ಕೆಲಸ ಅದಾವ ನೋಡು, ಮಾಡು. ಆಕಿಗೆ ಕಾವ್ಯಾಗ ಚಾ ಅಂತ ಚಾ ಸೋಸ್ಕೊಂಬಂದು ಕೊಡು ಆಕಿಗೆ. ಆತ್ರಿ ಅತ್ತಾರ. ಏ ಕಾವ್ಯ, ಆಕೆ ಚಾ ಸೋಸ್ಕೊಂಬಂದು ಕೊಡ್ತಾಳ. ಚಾ ಕುಡಿದು ಬಿಸ್ಕಿಟ್ ಅದಾವ ನೋಡು, ಬಿಸ್ಕಿಟ್ ತಿನ್ನು. ನಾ ಕೈಕಲ್ ಮುಖ ತಕ್ಕೊಂಡು ಒಂದು ಸ್ವಲ್ಪ ದೇವ್ರಿಗೆ ದೀಪ ಹಚ್ತೀನಿ. ಆತು ತಗೋಯವ್ವ. ನಮ್ಮ ಮನ್ಯಾಗ ಈ ಹಿತ್ತಲ್ದಾಗ ನನ್ನನ್ನು ಬಿಟ್ಟರೆ ಕಸ ತೆಗಿಯಾರ ಯಾರೂ ಇಲ್ಲ. ಏಟೊತ್ತಿದ್ರು ನಾನು ತೆಗಿಬೇಕು ಕಸಾನ. ಕಸ ತೆಗಿಲಿಲ್ಲ ಅಂದ್ರೆ ಕಸ ಅಲ್ಲಿದಲ್ಲೇ ಬಿದ್ದಿರ್ತೈತಿ. ಈಕಿ ನಾನು ಸೊಸಿ ಒಂದು ಎಲ್ಲದ ಓದ್ಲ ಏನಾರ ಒಂದು ಚಾ ತಂದು ಕೊಡು, ಏನಾರ ತಂದು ಕೊಡು ಅಂದ್ರೆ ಅಲ್ಲೇ ಸೇರ್ಕೊಂಡ್ಬಿಡ್ತಾಳೆ. ಹೊರಗೆ ಕರದೆ ಅಂದ್ರೆ ಹೊರಗೆ ಬರಂಗಿಲ್ಲ. ಬಂದ್ಲಂದ್ರೆ ಈಕಿ ಬಿಸ್ಲಿಗೇನು ಸುಟ್ಟೋಗ್ಬಿಡ್ತಾಳ ಅನ್ನಂಗೆ ಮಾಡ್ತಾಳೆ ಹಂಗೆ. ಸರ್ಸಿ, ಲೇ ಸರ್ಸಿ, ಎಲ್ಲದಿ ಲಘುನ ಬಾಲೆ ಇಲ್ಲಿ. ಅಯ್ಯ ಅತ್ಯಾರ, ಅಡುಗೆ ಮಾಡಾಕೊಂತೀನಿ ತಡೀರಿ. ಎದಕ್ಕೆ ಓದಿರ್ತೀರಿ ಒಂದ ಸಮನ? ಅಡುಗೆ ಆಮೇಲೆ ಮಾಡಂತೆ ಅಂತ ಬಾಲೆ ಇಲ್ಲಿ. ಅಯ್ಯೇ ಅತ್ಯಾರ, ಎದಕ್ಕೆ ಓದಿರ್ತೀರಿ ಒಂದ ಸಮನ? ಒಳಗಡೆ ಕೆಲಸನ ಮಾಡಕ್ಕೆ ಬಿಡಂಗಿಲ್ಲ ನೋಡ್ರಿ ನೀವು. ಅಯ್ಯೇ, 4 ಮಂದಿಗೆ ಅಡುಗೆ ಮಾಡಕ್ಕೆ ಏನು 40 ಜನಕ್ಕೆ ಅಡುಗೆ ಮಾಡ್ದಂಗೆ ಮಾಡ್ತಿದ್ದಿ ನೀನಂತೂ. ಏನು ನೋಡಿ ಯಾವ ಹಂಗೆ ನೋಡಿದ್ರೆ ಅಡುಗೆ ಮನ್ಯಾಗ ಅದೀನಂತ ಅಂತಿದ್ದಿ.
ಅಯ್ಯ ಅತ್ಯಾರ ಬಾರಿ ಬಿಡ್ರಿ ನೀವು 4 ಜನಕ್ಕಂದ್ರೆ ಏನು ಅಡುಗೆ ಮಾಡಿದ್ರೇನ ಅಡುಗೆ ಮಾಡೋದಂದ್ರೆ ನಂಗೆ ಅನ್ಕೊಂಡಿರೇನ್ರಿ ರೊಟ್ಟಿ ಪಲ್ಯ ಅನ್ನ ಸಾರು ಚಟ್ನಿ ಎಲ್ಲ ಮಾಡಿಡ್ಬೇಕಲ್ರಿ ನಿಮಗೆ ನೀವು ಬಾರಿ ಬಿಡ್ರಿ ಅತ್ಯಾರ ನೀವು ಮಾಡಿ ಹೋಗ್ರಿ ಅಡುಗೆನ ನಾ ಬೇಕಾದ್ರೆ ನೀವು ಹೇಳಿದ ಕೆಲಸ ಮಾಡ್ತೀನಂತ ನೀನು ಬರೀ ಎದ್ರ ಮಾತಾಡದ ಆತ ನೋಡಿ ನೀನು ಅಂದಂಗೆಲ್ಲೋ ಆತ ನನ್ನ ಮಗು ಕಾಣವಲ್ದಲ್ಲ ಎದಕ್ಕೆ ನಗ ಕುಂತಿಲ್ಲೇ ನೀನು ಅತ್ಯಾರ ನೀವು ಮಗು ಅಂದ್ರಲ್ಲ ನನಗೆ ನಗುನ ಬಂತ್ರಿ ನೀವು ಮಗು ಅಂದ್ರೆ ಮತ್ತೆಲ್ಲರೂ ತಪ್ಪು ತಿಳ್ಕೊಂಡು ಗಿಳ್ಕೊಂಡಾರೀಪ ಅತ್ಯಾರ ಮಗ ಅಂತ ಕರೀರಿ ನೀವೇ ನಿನ್ನ ಮಗು ಮಗು ಅಂತೀರಲ್ಲ ನನ್ನ ಮಗ ಎಷ್ಟೋ ದೊಡ್ಡನಾದ್ರೂ ನನಗಿನ್ನ ಮಗು ಇದ್ದಂಗೆ ಮಗು ಮಗು ಎಲ್ಲದಿಯಪ್ಪ ಬಾರ ಇಲ್ಲಿ ಹಾ ಬೇಯವ್ವ ಬಂದೆ ತಡಿ. ನಮ್ಮ ಅತ್ತಿ ಮಗು ಅಂದಿದ್ದಕ್ಕೆ ನೀವು ಕನ್ಫ್ಯೂಸ್ ಆಗ್ಬಿಟ್ರೇನ ತಡ್ರಿ ನಮ್ಮ ಅತ್ತಿದು ಪುಟ್ಟ ಮಗು ಬರ್ತಿತ್ತು ನೋಡ್ರಿ ಈಗ ನೀವ ನೋಡ್ರಿ ಯವ್ವ ಏನ್ ಬೇಕಾರದಿಲ್ಲ ಬಂತು ನೋಡ್ರಿ ನಮ್ಮ ಅತ್ತಿದು ಪುಟ್ಟ ಮಗು ಲೋ ಪ್ರದ್ಯಾ ನೀನು ಹೇಳ್ತಿಲ್ಲ ನೀನು ಹೆಂಡತಿಗೆ ಹೆಂಗೆ ಮಾತಾಡ್ತಾಳ ನೋಡಕ್ಕೆ ನನಗೆ ಎದಕ್ಲಿ ಅಲ್ಲಿ ಕಿಸ್ಕೊಂತ ನಿಂತು ಬಿಟ್ಟಿಲ್ಲ ಏನು ಕೆಲಸ ಇಲ್ಲ ನಿನಗೆ ಹೋಗಿ ವಾರೆ ಬದುಕು ಮಾಡೋಗ ಅಲ್ಲಿ ಕಿಸ್ಕೊಂತ ನಿಂತು ಬಿಟ್ಟಿಲ್ಲ ಇಲ್ಲೇ. ಅಯ್ಯಯ್ಯ ಬಾರಿ ಬಿಡ್ರಿ ನಿಮ್ಮವ್ವ ಕರದ್ಲು ಅದಕ್ಕೆ ಬಂದಿದ್ದು ಇಲ್ಲಿಗೆ ನಾನೇನು ಇಲ್ಲೇನು ಬಂದು ಹಲ್ಲಿ ಕಿಸ್ಕೊಂತ ನಿಂತಿಲ್ಲಾಗಿದ್ದೆ ಕರೆಯಂತ ನೋಡ್ರಿ ನಿಮ್ಮವ್ವ ಏನಂತ ಕೇಳ್ರಿ. ಏನ್ ಬೇಯವ್ವ ಎದಕ್ಕೆ ಕರೆದಿಲ್ಲ ಲೋ ಪ್ರದ್ಯಾ ಅದು ಭಾಳ ದಿನ ಆಗ್ಬಿಟ್ಟೈತ್ಲು ಚಹಾ ಬಿಸ್ಕಿಟ್ ತಿಂದೇ ಇಲ್ಲ ಅದಕ್ಕೆ ಚಹಾ ಮತ್ತು ಬಿಸ್ಕಿಟ್ ತಿನ್ನಂಗೆ ಅನ್ಸೈತಿ ಹೋಗಿ 5 ರೂಪಾಯ್ದು ಪಾರ್ಲೇಜಿ ತಂಬೋಗ್ಲು ಇಕ್ಕಿ ಚಹಾ ಮಾಡ್ತಾಳ ಎಲ್ಲರೂ ಚಹಾ ಮತ್ತು ಬಿಸ್ಕಿಟ್ ತಿಂದ್ರ ಆತ. ಯವ್ವ 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 ನಿನಗೇನಾರು ಬುದ್ಧಿ ಐತ ನೀನು ನಿಲ್ಬೇ ನಿನಗ ಎದಕ್ಲ ಏನಾತ ನಿನಗ ಯವ್ವ ಮೊದ್ಲ ಮನ್ಯಾಗ ರೊಕ್ಕಿಲ್ಲ ಅಂತ ನಾನು ಅನ್ಕೊಂತೀನಿ ನೀ ನೋಡಿದ್ರೆ ಚಾ ಬಿಸ್ಕಿಟ್ ಬೇಕಂತ. ಯವ್ವ ನಾ ಮನ್ಯಾಗ ಚಾನ ಮಾಡೋದ ಬೇಡ ಅಂತೀನಿ ನೀವು ನೋಡಿದ್ರೆ ಚಾ ಇಲ್ಲ ಅಂದ್ರೆ ನಮ್ಗೆ ನಡೆಯಂಗೇ ಇಲ್ಲ ಅಂತೀನಿ ಅಂತಂದು ಏನೋ ಸುಮ್ಮನೆ ಆಗಿನಪ್ಪ ನಾನು. ಚಾ ಕುಡಿಯೋದಕ್ಕೆ ದುಡ್ಡು ವೇಸ್ಟ್ ಆಕೈತಿ ಇನ್ನು ಅದ್ರಾಗ ಚಾ ಮತ್ತು ಬಿಸ್ಕಿಟ್ ಅಂತ ಯವ್ವ ಅದೆಲ್ಲ ಆಗಂಗಿಲ್ಲ. ಬೇಕಾರಿಕೆಗೆ ಚಪಾತಿ ಮಾಡೋಣ ಇಲ್ಲ ರೊಟ್ಟಿ ಮಾಡೋಣ ಚಾ ಚಪಾತಿ ಚಾ ರೊಟ್ಟಿನಾರ ತಿಂದ್ರಾತು. ಲೋ ಹೋಗಿ 5 ರೂಪಾಯಿ ಕೊಟ್ರೆ ಒಂದು ಬಿಸ್ಕಿಟ್ ಬರ್ತೈತೆ ಹೋಗ್ಲು 5 ರೂಪಾಯಿ ಖರ್ಚು ಮಾಡಕ್ಕೆ ಹೆಂಗೆ ಮಾಡ್ತೀಯಲ್ಲ ನೀನು. ಯವ್ವ ನಿನಗೇನು ಗೊತ್ತ ಬೇ 5 ರೂಪಾಯಿ ಅಂತಿದೆಯಲ್ಲ ನೀನು 5 ರೂಪಾಯಿ ಬಿಸ್ಕೆಟ್ನ 10 ಸಲ ತರಿಸಿದ್ರ 50 ರೂಪಾಯಿ ಆಕೈತಿ ಗೊತ್ತನ ಅದ 50 ರೂಪಾಯಿಗೆ ಇನ್ನೊಂದು 50 ರೂಪಾಯಿ ಸೇರಿಸಿದ್ರ 100 ರೂಪಾಯಿ ಆಕೈತಿ ಬೇ. 100 ರೂಪಾಯಿದಾಗ ಒಂದು ವಾರದ ತರಕಾರಿ ಸಂತಿನ ಮಾಡ್ಬೋದು ನಾವು. ನೀನು ಹಿಂಗೆಲ್ಲ ಕೇಳಕ್ಕೆ ಹೋಗ್ಬೇಡ ನೋಡ್ಬೇ. ಅಕ್ಕಿ ಚಪಾತಿ ಮಾಡ್ತಾಳ ಚಾ ಚಪಾತಿ ತಿನ್ನ ನೀನೇನು ಹಾಲಿಕಿಸ್ಕೊಂತ ನಿಂತು ಬಿಟ್ಟಿಲ್ಲ ಹೋಗಿ ಚಪಾತಿ ಮಾಡು ಚಾ ಚಪಾತಿ ತಿಂತಾಳವ್ವ. ಅಯ್ಯೋ ಕರ್ಮವೇ ಅದು ಎಂಥ ಮಗನ್ನ ಎತ್ತು ಬಿಟ್ನ ಯವ್ವ ನಾನು. ಜಿಪ್ಪುಣ ಅಂದ್ರೆ ಜಿಪ್ಪುಣ ನಮ್ಮ ಮನ್ಯಾಗ ಅದು ಯಾರು ಇಲ್ಲ. ಇದು ಎಲ್ಲಿಂದ ಬಂದೈತಾನೆ ಯವ್ವ ಇದಕ್ಕೆ ಜಿಪ್ಪಣತನ. ಒಂದು ಬಿಸ್ಕಿಟ್ ತರಕ ಎಷ್ಟರ ಮಾತಂತಾನ ಯವ್ವ ಇವನ ಕಾಲಾಗ ಸಾಕಾಗೋತವ ಯವ್ವ ನನಗಂತೂ. ಹತ್ಯಾರ ನಿಮ್ಮದ ಮಗು ಅಲ್ರಿ ಹೇಳ್ರಿ ನೀವ ತಿಳಿಸಿ ನಿಮ್ಮ ಮಗುಗ. ಬಾಯಿ ಮುಚ್ಕೊಂಡು ನಡಿಲೆ ಹೋಗಿ ಚಪಾತಿ ಮಾಡಿ ನಡಿ ಅದ ಚಾ ಚಪಾತಿ ತಿಂದ್ರಾತು. ಮೊದಲು ಈ ನನ್ನ ಮಗಗೆ ಜಿಪ್ಪಣತನ ಹೆಂಗೆ ಹೋಗ್ಸೋದು ಅಂತ ವಿಚಾರ ಮಾಡಬೇಕು. ಅದಕ್ಕಿಂತ ಮುಂಚೆ ಈ ಜಿಪ್ಪಣತನ ಎಲ್ಲಿಂದ ಬಂತನ್ನೋದನ್ನು ಪತ್ತೆ ಹಚ್ಚಬೇಕು ನಾನು. ಇವನು ಜಿಪ್ಪಣತನದ ಸಲುವಾಗಿ ಮನ್ಯಾಗ ಚಂದನದಂಗೆ ಊಟನ ಮಾಡೋಕ್ಕಾಗಲ್ಲ ನೋಡಿ ನನಗೆ. ಎಲ್ಲದಕ್ಕೂ ಮನ್ಯಾಗ ಜಿಪ್ಪಣತನ ಯವ್ವ ಈ ನಮ್ನಿ ಜಿಪ್ಪಣತನ ಮಾಡೋದನ್ನು ನಾನಂತೂ ಎಲ್ಲೆಲ್ಲೆಲ್ಲೆಲ್ಲೆಲ್ಲೂ ನೋಡಿಲ್ಲವ.